ಮನೆಗಳಲ್ಲಿ ಪ್ಲಾಸ್ಟಿಂಗ್ ಮಾಡಬೇಕಾದ್ರೆ ಸುಣ್ಣನ ಯೂಸ್ ಮಾಡ್ತಾರೆ. ಅದರಿಂದ ಏನು ಉಪಯೋಗ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಮಾರ್ಕೆಟಲ್ಲಿ ನಿಮಗೆ ಸುಣ್ಣ ಒಂದು ಹರಳು ರೂಪದಲ್ಲಿ ಸಿಗುತ್ತೆ, ಇನ್ನೊಂದು ಪೇಸ್ಟ್ ರೂಪದಲ್ಲಿ ಸಿಗುತ್ತೆ. ನನ್ನ ಪ್ರಕಾರ ನೀವು ಹರಳನ್ನು ತಗೊಂಡು ಬೇಯಿಸ್ಕೊಂಡು ಯೂಸ್ ಮಾಡಿದ್ರೆ ಅದು ತುಂಬ ಬಳಕೆ ಬರುತ್ತೆ, ಚೆನ್ನಾಗಿರುತ್ತೆ. ನನ್ನ ಸೈಟ್ ಅಕ್ಕಪಕ್ಕದಲ್ಲಿ ಹರಳು ಸಿಗಲಿಲ್ಲ, ಹಾಗಾಗಿ ನಾನು ಕೂಡ ಪೇಸ್ಟ್ ಬ್ಯಾಗನ್ನ ತಂದಿದ್ದೀನಿ. ಈ ಬ್ಯಾಗ್ 5 kg ಇತ್ತು. 5 kg ತಂದ ತಕ್ಷಣ ಅದನ್ನು ರೆಡಿ ಮಾಡ್ಕೋಬೇಕು ಅಪ್ಲೈ ಮಾಡೋದಕ್ಕೆ. ಮೊದಲು ಚೀಲದ ಒಳಗಡೆ ಸ್ವಲ್ಪ ನೀರಿನಂಶ ಜಾಸ್ತಿ ಇರುತ್ತೆ. ಅದನ್ನು ತಂದ ತಕ್ಷಣ ಪ್ಲಾಸ್ಟಿಂಗ್ ಮಾಡೋಕ್ಕೂ ಮೊದಲೇ ಅದಕ್ಕೆ ಸ್ವಲ್ಪ ಪಿನ್ ಹೊಡೆದು ಅದರ ಮೇಲ್ಗಡೆ ವೆಯ್ಟ್ ಇಟ್ಟರೆ ಅದು ನೀರಿನಂಶ ಏನಿರುತ್ತೆ ಅದೆಲ್ಲ ಹೊರಗಡೆ ಹೋಗುತ್ತೆ. ಪೇಸ್ಟನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಪ್ಯಾನಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಿಮೆಂಟ್ ಆ್ಯಡ್ ಮಾಡಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು. ಸಿಮೆಂಟ್ ಮಿಕ್ಸ್ ಮಾಡಲಿಲ್ಲ ಅಂದರೆ ಸುಣ್ಣ ಸೆಪ್ರೇಟ್ ಆಗಿಬಿಡುತ್ತೆ, ಆ ಗಾರೆಗೆ ಅಂಟ್ಕೊಳ್ಳೋದಿಲ್ಲ ಅದು. ಬನ್ನಿ ವಿಚಾರಕ್ಕೆ ಬರೋಣ. ಈ ಸುಣ್ಣ ಮಳೆಗಾಲದಲ್ಲಿ ತೇವಾಂಶ ಏನಿರುತ್ತೆ ಅದನ್ನು ತನ್ನೊಳಗಡೆ ಹೀರ್ಕೊಂಡು ತೇವಾಂಶನ ಹಾಗೆ ಇಟ್ಕೊಳ್ಳುತ್ತೆ. ಈ ಉಷ್ಣತೆ ಜಾಸ್ತಿ ಆದಾಗ, ಅಂದರೆ ಬೇಸಿಗೆ ಕಾಲದಲ್ಲಿ ನಿಮಗೆ ಮನೆ ಒಳಗಡೆ ಸೆಕೆ ಜಾಸ್ತಿ ಇರುತ್ತೆ, ಆ ಟೈಮಲ್ಲಿ ಉಷ್ಣತೆ ಜಾಸ್ತಿ ಇರುತ್ತಲ್ಲ, ಆ ಟೈಮಲ್ಲಿ ಇದು ತೇವಾಂಶನ ಹೊರಗಡೆ ಬಿಡುತ್ತೆ. ಏರ್ ಕಂಡೀಷನರ್ ಥರ ಆ್ಯಕ್ಟ್ ಮಾಡುತ್ತೆ. ರೂಮ್ ಒಳಗಡೆ ಒಂಥರ AC ಇದ್ದಂಗೆ ಫೀಲ್ ಕಂಫರ್ಟಬಲ್. ವಾಲ್ ಪಟ್ಟಿ ಮಾಡಬೇಕಾದ್ರೆ ನಿಮಗೆ ಸ್ವಲ್ಪ ಸೇವಿಂಗು, ಅಂದರೆ ಸಿಮೆಂಟ್ ಫಿನಿಶಿಂಗ್ ಮಾಡೋ ಟೈಮಲ್ಲಿ 2 ಕೋಟ್ ವಾಲ್ ಪಟ್ಟಿ ತೊಗೊಂಡ್ರೆ ಇದು 1 ಕೋಟ್ ವಾಲ್ ಪಟ್ಟಿ ತಗೊಳುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ, ಕೆಲವೊಂದು ಮನೆಗಳಲ್ಲಿ ಏಜ್ ಆದಂಗೆ ನಿಮಗೆ ಚಕ್ಕೆ ಎಳ್ಕೊಂಡು ಬರುತ್ತೆ. ಏನಕ್ಕಂದರೆ ಆ ಸುಣ್ಣದ ಕೆನೆಯಲ್ಲಿ ಸಿಮೆಂಟನ್ನು ನೀಟಾಗಿ ಮಿಕ್ಸ್ ಮಾಡಿರಲ್ಲ. ಸೊ ನೀವು ಮಾಡಿಸ್ಬೇಕಾದ್ರೆ ಒಳ್ಳೆ ಮೇಸನ್ ಆಗಿರಬೇಕು, ನೀಟಾಗಿ ಮಿಕ್ಸ್ ಆಗಬೇಕು.